ಏನಿಲ್ಲ ಏನಿಲ್ಲ ನಮ್ಮ ನಡುವೆ ಏನಿಲ್ಲ. ಮೈಕ್ ಸಿಕ್ಕ ತಕ್ಷಣ ಅದೇ ರಾಗ ಅದೇ ಹಾಡು. ಇವರ ಮಾತಿಗೆ ಬಣ್ಣವೇ ಮೆಚ್ಚಿ ಹುದೆನ್ನಬೇಕು. ಅಂದಹಾಗೆ ಹಾಸನದ ಪಾಲಿಟಿಕ್ಸ್ ಅದನ್ನು ಮೀರಿ ಪ್ರಹಸನ ನಡೀತಾ ಇದೆ. ಬೆಂಗಳೂರಲ್ಲಿ ನಡೆದ ಪ್ರವಚನಗಳು ಒಂದು ಕಿವಿಗೆ ಬಿದ್ದು ಪಕ್ಕದ ಕಿವಿಯಿಂದ ಪಾಸ್ ಆಗಿದೆ. ಇತ್ತ ತುಮಕೂರಿನಲ್ಲಿ ಏನ್ ಕಥೆ? ಇಲ್ಲೂ ಅದೇ ಬಂಡಾಯದ ಪಗಡೆ ಆಟ. ಏನಿಲ್ಲ ನಮ್ಮ ನಡುವೆ ಏನಿಲ್ಲ ಅಂತ ಹಾದಿ ಬೀದಿಯಲ್ಲಿ ಗುನುಗ್ತಿದ್ದಾರೆ. ಆದ್ರೆ ಒಳ ಮನಸ್ಸು ಮಾತ್ರ ನಿಜದಂತಿರುವ ಸುಳ್ಳಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ ಅಂತ ಮುಖದಲ್ಲಿ ಸತ್ಯ ದರ್ಶನ ಮಾಡಿಸ್ತಿದೆ. ಪ್ರಚಾರಕ್ ಬರ್ತಾರಾ ಬರಲ್ವಾ? ಸ್ಪಷ್ಟತೆ ಮಾತ್ರ ಸಿಕ್ತಿಲ್ಲ. ಪ್ರಹಸನಕ್ಕೆ ಬೀಳ್ತಿಲ್ಲ ತೆರೆ. ತುಮಕೂರಲ್ಲಿ ಮಾಧುರ ಗೀತೆ. ಕಳೆದ ದಿನಗಳಲ್ಲೇನೂ ಇಲ್ಲ, ನೆನಪುಗಳಲ್ಲಿ ಏನೇನಿಲ್ಲ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ರೆ, ಉತ್ತರ ದಕ್ಷಿಣ ಸೇರಿಸೋ ದಿಂಬಲಿ ನೀನಿಲ್ಲ ಅಂತ ಪ್ರೀತಂ ಗೌಡ ದೂರದಿಂದಲೇ ಮುನಿಸಿಲ್ಲ, ಪ್ರತಿಷ್ಠೆ ಇಲ್ಲ ಅಂತ ತಿರುಗಿಸಿ ರಾಗ ಸಂಯೋಜಿಸ್ತಿದ್ದಾರೆ. ಈ ರಾಗ ಆ ರಾಗದ ಮಧ್ಯೆ ವೈರಾಗ್ಯ ಕಂಡಂಥ ಹಸ್ತಪಡೆ ಆಪರೇಷನ್ಗೆ ಕಂಪೋಸ್ ಮಾಡ್ತಿದೆ. ಪ್ರೀತಂರನ್ನ ಸೆಳೆಯೋಕೆ ತೆರೆಮರೆ ಕಸರತ್ತಿಗೆ ಕೈ ಹಾಕಿದೆಯನ್ನೋ ಮಾತು ಹರಿದಾಡ್ತಾ ಇದೆ. ಈಗ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನು ಒಂದು ಸ್ವಲ್ಪ ಅಲ್ಲೂ ಕೂಡ ತೊಡಸ್ಕೋಬೇಕಾಗುತ್ತೆ. ನಮ್ಮ ಕೆಲಸ ಕಾರ್ಯಗಳನ್ನ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ತೊಡಸ್ಕೋಬೇಕಾಗುತ್ತೆ. ನಾನು ಶೀಘ್ರದಲ್ಲೇ ಹಾಸನ್ಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋ ಅಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ, ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗೋಂಥ ಕೆಲಸನ ಮಾಡ್ತೀವಿ. ಮುನಿಸಿದ್ರೆ ಶಮನ ಆಗ್ಬೋದು, ಮುನ್ಸನ್ನೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಯಾವುದೇ ಮುನಿಸಿರಲ್ಲ. ಏನು ಪ್ರಧಾನಿಯವರ ಅಪೇಕ್ಷೆ ಇದೆ ಆ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗೋದು ಕಾರ್ಯಕರ್ತರ ಜವಾಬ್ದಾರಿ. ಕರೆಯೋದಕ್ಕೆ ಇದು ಯಾವುದೇ ಖಾಸಗಿ ಕಾರ್ಯಕ್ರಮ ಆಗಿರಲ್ಲ. ದೇಶದ ಚುನಾವಣೆ ಇದೆ. ದೇಶದ ಚುನಾವಣೆಯಲ್ಲಿ ದೇಶದ ಪರವಾಗಿ ಏನು ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗಿದೆ. ಹಾಗಾಗಿ ಇದರಲ್ಲಿ ಯಾವುದೇ ವೈಯಕ್ತಿಕ ಪ್ರತಿಷ್ಠೆ ಇರೋದಿಲ್ಲ. ಅಯ್ಯೋ ಬಿಡ್ಬಿಡ್ರಪ್ಪ ಅಂತ ಈ ಇಬ್ಬರ ಗಲಾಟೆಗೆ ಬೇಸತ್ತ ರಾಜ್ಯ ಕಮಲತಿನಿ ಡೈರೆಕ್ಟರ್ಗಳು ಮಾತ್ರ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ಏನೇನಿಲ್ಲ ಅಂತ ಬುದ್ಧಿ ಹೇಳೋ ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೂ ಕೂಡ ನಾನು ದೂರವಾಣಿ ಮುಖೇನ ಪ್ರೀತಂ ಗೌಡರು ಮಾತನಾಡಿದ್ದೇನೆ. ಪ್ರೀತಂ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿನೂ ಕೂಡ ನಾವು ಕೊಟ್ಟಿದ್ದೇವೆ. ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ. ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ನಿನ್ನೆ ಹಾಸನದಲ್ಲಿದ್ದರು. ಎಲ್ಲ ಕೂಡ ಸರಿ ಹೋಗ್ತದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಈ ಹಾಡು ಹಾಸನಕ್ ಮುಗಿಯಿತು ಅಂತ ಹಾರ್ನ್ ಹೊಡೆದು ಗಾಡಿ ಬಲಕ್ ತಿರುಗಿಸಿದ್ರೆ ಸಿಕ್ಕಿತು ತುಮಕೂರು. ಇಲ್ಲಿ ಮಾತ್ರ ಡಿಫರೆಂಟ್ ಕತೆ. ಒಂದೇ ಪಕ್ಷ ಇವನಾರವ ಇವ ನಮ್ಮವ ಅಂತ ಸಿದ್ಧಗಂಗಾ ಮಠದಲ್ಲಿ ಬಸವಣ್ಣನ ವಚನ ಪಠಿಸಿದ ಇಬ್ಬರು ಲಿಂಗಾಯತ ನಾಯಕರು ಹೊರಗಡೆ ಬಂದು ನಮ್ಮೂರವನು ಹೊರಗಿನವನು ಅಂತ ವಚನವನ್ನೇ ಮಾಡ್ತಿದ್ದಾರೆ. ಆ ಟ್ವಿಸ್ಟು ಈ ಟ್ವಿಸ್ಟು ಬಿಗ್ ಟ್ವಿಸ್ಟು. ಈ ಪೊಲಿಟಿಕಲ್ ಶಬ್ದಗಳನ್ನ ಬಿಟ್ಟು ನೇರವಾಗಿ ಸುದ್ದಿಗೆ ಬಂದ್ಬಿಡ್ತೀವಿ. ಸೋಮಣ್ಣಗೆ ಟಿಕೆಟ್ ಸಿಕ್ತು ಅಂತ ಮುನಿಸಿಕೊಂಡ ಮಾಧುಸ್ವಾಮಿಯವರನ್ನ ಈ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಅವರು ಭೇಟಿ ಮಾಡಿದ್ದಾರೆ. ಹೂಗುಚ್ಚ ಎಲ್ಲ ಯಾಕೆ ತಂದ್ರಿ ಅಂತ ಮಾಧುಸ್ವಾಮಿ ಕೇಳಿದ್ರು. ಇದಕ್ಕೆ ನೀವು ಹಿರಿಯರು ಅಂತ ಕಾಂಗ್ರೆಸ್ ಗೌಡ್ರು ಹೇಳಿದ್ರು. ಇದಿಷ್ಟು ನಮಗ್ ಕೇಳಿಸಿತ್ತು. ಇನ್ನು ಒಳಗೆ ಮಾತುಕತೆ ನಡೆದಿದೆ. ಏನ್ ನಡೆಯುತ್ತೆ, ನಮಗ್ ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಅದಕ್ ಮಾಧುಸ್ವಾಮಿ ಏನ್ ಹೇಳಿದ್ರೋ ಏನೋ, ಮುದ್ದಹನುಮೇಗೌಡ್ರು ಮುದ್ದೆ ತಿಂದಷ್ಟೇ ಖುಷಿಯಲ್ಲಿ ಹೊರಗಡೆ ಬಂದ್ರು. ಸರ್, ಮುದ್ದಹನುಮೇಗೌಡರು ಕಾಂಗ್ರೆಸ್ ಪಾರ್ಟಿಗೆ ಈಗ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು ಸರ್. ಕ್ಯಾಂಡಿಡೇಟ್ ಆಗಿ ಬಂದವರಿಂದ ಕಡಲೆಪುರಿ ತಿಂದು ಹೋಗಿ ಬರ್ತಾರೆ, ಸಪೋರ್ಟ್ ಕೇಳ್ತಾರೆ. ಅವ್ರು ಕೇಳಿದ್ದಾರೆ. ಬಟ್ ನಾವೆಂಗೆ ಬೇರೆ ಪಕ್ಷದಾಗಿರೋರು ಏನಾದ್ರು ಮಾತು ಕೊಡ್ಲಿಕ್ಕಾಗತ್ತಾ? ಅದೆಲ್ಲ ಚರ್ಚೆ ಮಾಡಿಲ್ಲ ನಾವು. ಈ ಎಲ್ಲ ಬೆಳವಣಿಗೆ ಸೋಮಣ್ಣ ಕಿವಿಗ್ ತಲುಪದೇ ಇರತ್ತಾ? ಹೀಗೆ ಕಿವಿಗ್ ತಲುಪ್ತಾನೆ. ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ಅಂತ ಕಲ್ಪತರು ನಾಡಿನಲ್ಲಿ ಗೆಲುವಿನ ಮಕರಂದದ ಜಪ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.